ಜನ ಯಾಕೆ ಹಾಗೆ ಮಾತಾಡ್ತಾ ಇದ್ದಾರೆ? ಏನಾಯ್ತು? ಏನು ಅಂತ ಹೇಳಿ ರಾಜಿ, ನಿನ್ನತ್ತೆ ಅನಘದೇವಿ ಬಂದಿದ್ದಾರೆ. 10 ಎಕರೆ ಹೊಲನ ಕೊಡಿ ಅಂತ ಕೇಳಿದ್ರು. ಅವರು 1 ಎಕರೆಲಿ ಕಟ್ಕೊಡೋ ಫ್ಯಾಕ್ಟ್ರಿಗೆ ಓಡಾಡೋಕ್ ದಾರಿ ಇಲ್ಲ ಅಂತ ನಮ್ಮ ಹೊಲನ ಕೊಡಿ ಅಂತ ಬಂದು ಕೇಳಿದ್ರು. ಅಲ್ಲಮ್ಮ, ಹೊಲನ ಯಾವತ್ತಿಂದಾನು ಕೊಡಿ ಅಂತ ಕೇಳ್ತಿದ್ದಾರಲ್ಲ. ಆದ್ರೆ ಅಪ್ಪ ಕೊಡೋದಕ್ ಸಿದ್ಧ ಇರ್ಲಿಲ್ಲ ಅಂತ ಹೇಳಿದ್ರಲ್ವಾ? ಮತ್ತೆ ಏನಿದೆಲ್ಲ? ಮೊನ್ನೆ ಬಂದಾಗ್ಲೂ ಕೂಡ ನಿಮ್ ತಂದೆ ಕೊಡಲ್ಲ ಅಂತಾನೆ ಹೇಳಿದ್ರು. ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಏನ್ ಮಾಡಿದ್ರು, ಹೇಗ್ ಮಾಡಿದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆ 10 ಎಕರೆ ಅವ್ರದೇ ಅಂತ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಪತ್ರನ ಎಲ್ರೆದ್ರಿಗೂ ತೋರಿಸಿದ್ರು. ನಮಗ್ ಗೊತ್ತಾಗದೇ ಇರೋ ಹಾಗೆ ನಮ್ಮನೆಗೆ ಬಂದು ನಮ್ ಬೀರೂಲಿದ್ದ ಪತ್ರಗಳನ್ನ ತಗೊಂಡು ಹೋಗಿ ಅವಳಿಗೆ ಯಾರು ಕೊಟ್ರು ಅಂತ ಗೊತ್ತಾಗ್ತಿಲ್ಲಮ್ಮ. ಹೋಗ್ಲಿ, ಆ ಪತ್ರಗಳನ್ನ ಮತ್ತೆ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಕ್ಕೆ ನಮ್ಮ ಮನೇಲಿರಬೇಕಾದಂತ ಪತ್ರಗಳಿಲ್ಲ. ಆದ್ರೆ ಅದು ಅವಳ ಕೈಗೆ ಹೇಗೆ ಹೋಯ್ತು ಅಂತ ನನ್ಗಿವಾಗ್ಲೂ ಅರ್ಥ ಆಗ್ತಿಲ್ಲ. ನಮ್ಮ ಹೊಲದಲ್ಲಿ ಶಿವಲಿಂಗ ಪ್ರತ್ಯಕ್ಷ ಆಯ್ತು ಅಂತ, ಶಿವ ನಮ್ಗೆ ಆಶೀರ್ವಾದ ಮಾಡಿದಾನೆ ಅಂತ ಎಷ್ಟೋ ಸಂತೋಷವಾಗಿ ನಾನು ಆ ಹೊಲನ ಶಿವನ್ ದೇವಸ್ಥಾನ ಕಟ್ಸಕ್ಕೆ ಮನಸ್ಫೂರ್ತಿಯಾಗಿ ಕೊಟ್ಟೆ. ಅಷ್ಟಕ್ಕೂ ಇದೆಲ್ಲ ಹೇಗ್ ನಡೀತೋ ಈಗ್ಲೂ ನನಗೆ ಅರ್ಥ ಆಗ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಇಷ್ಟು ದಿನ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದ ಜನರು ನನ್ನನ್ನು ಅನುಮಾನದಿಂದ ನೋಡ್ತಿದ್ರೆ ನನಗೆ ತುಂಬಾ ನೋವಾಯ್ತಮ್ಮ. ಈಗ ಹೊಲದಲ್ಲಿ ನನ್ನ ದೇವಸ್ಥಾನ ಕಟ್ಟಿಸದೇ ಇದ್ರೆ ಊರು ಕೊಟ್ಟಂತ ಮಾತನ್ನ ತಪ್ಪದಾಗತ್ತಮ್ಮ. ರಾಜಾರಾಮ್ ತನ್ನ ಮಾತನ್ನ ತಪ್ಪದ ಅಂದ್ರೆ ಅದೇ ಅವನ ಕೊನೆ ದಿನ ಆಗಿರುತ್ತೆ. ಏನ್ರಿ ಮಾವ, ದೊಡ್ಡಪ್ಪ, ನೀವ್ ಯಾವತ್ತೂ ಹೀಗೆಲ್ಲ ಮಾತಾಡ್ಬೇಡಿ. ನೀವು ಸಂತೋಷವಾಗಿದ್ರೇನೆ ಈ ಊರು ಸಂತೋಷವಾಗಿರುತ್ತೆ. ಈ ಊರು ಸಂತೋಷವಾಗಿರ್ಬೇಕು ಅಂದ್ರೆ ಈ ಜಾಗದಲ್ಲಿ ದೇವಸ್ಥಾನ ಕಟ್ಲೇಬೇಕು. ಆದಷ್ಟು ಬೇಗ ಕಟ್ಟೋಣ. ನಾನು ಹೇಳ್ತಾ ಇದ್ದೀನಿ ಅಲ್ವಾ, ಕೇಸು ಎಲ್ಲಿವರೆಗೂ ಬೇಕಾದ್ರೂ ಹೋಗ್ಲಿ, ಆದ್ರೆ ಕೇಸ್ ಗೆಲ್ಲೋದು ನಾವೇ. ಹೊಲ ಮತ್ತೆ ನಮ್ಗೇನೆ ಬರತ್ತೆ ಅಪ್ಪ.